ಕಾರವಾರ ಸಮುದ್ರದಲ್ಲಿ ಸಾಂಪ್ರದಾಯಿಕ ಎಂಡಿ ಬಲೆಗೆ ಮೀನುಗಳ ಮಹಾಪಡೆ, ಮೀನುಗಾರರಲ್ಲಿ ಸಂಭ್ರಮ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮುದ್ರದಲ್ಲಿ ಸಾಂಪ್ರದಾಯಿಕ ಎಂಡಿ ಬಲೆ ಮೀನುಗಾರಿಕೆ ನಡೆಸುತ್ತಿದ್ದ ಮೀನುಗಾರರಿಗೆ ಭರ್ಜರಿ ಯಶಸ್ಸು ದೊರೆತಿದೆ. ಸಮುದ್ರದಲ್ಲಿ ಹಾಕಿದ್ದ ಎಂಡಿ ಬಲೆಗೆ ಒಂದೇ ಬಾರಿಗೆ ಅಪಾರ ಪ್ರಮಾಣದ ಮೀನುಗಳು ಸಿಕ್ಕಿದ್ದು ಮೀನುಗಾರರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬೆಳಗಿನ ಜಾವ ಬಲೆ ಹಾಕಿದ ಬಳಿಕ ಅದನ್ನು ತೀರಕ್ಕೆ ಎಳೆಯುವ ವೇಳೆ ಮೀನುಗಳ ಭಾರದಿಂದ ಬಲೆ ತುಂಬಿ ತುಳುಕಿತು. ಬಲೆಯನ್ನು ತೀರಕ್ಕೆ ಎಳೆಯಲು ಹಲವು ಮೀನುಗಾರರು ಒಗ್ಗಟ್ಟಿನಿಂದ ಶ್ರಮಿಸಿದರು. ಸಮುದ್ರ ತೀರದಲ್ಲಿ ಮೀನುಗಳ ರಾಶಿ ಕಂಡು ಸ್ಥಳೀಯರು ಹಾಗೂ ಪ್ರವಾಸಿಗರು ಅಚ್ಚರಿಯಿಂದ ವೀಕ್ಷಿಸಿದರು. ಮೀನುಗಾರರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಆದರೆ ಈ ಬಾರಿ ಎಂಡಿ ಬಲೆಗೆ ಭಾರೀ ಪ್ರಮಾಣದಲ್ಲಿ ಮೀನು ಸಿಕ್ಕಿರುವುದರಿಂದ ಉತ್ತಮ ಆದಾಯದ ನಿರೀಕ್ಷೆ ಮೂಡಿದೆ. ಸಿಕ್ಕ ಮೀನುಗಳನ್ನು ಸ್ಥಳೀಯ ಮಾರುಕಟ್ಟೆಗಳ ಜೊತೆಗೆ ಹೊರ ಜಿಲ್ಲೆಗಳಿಗೂ ಸಾಗಿಸಲು ವ್ಯವಸ್ಥೆ ಮಾಡಲಾಯಿತು. ಅನುಕೂಲಕರ ಹವಾಮಾನ ಹಾಗೂ ಸಮುದ್ರದ ಪರಿಸ್ಥಿತಿಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಉತ್ತಮ ಫಲಿತಾಂಶ ದೊರೆತಿದ್ದು ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಮೀನುಗಾರಿಕೆ ಮುಂದುವರಿಯಲಿ ಎಂಬ ಆಶಯವನ್ನು ಮೀನುಗಾರರು ವ್ಯಕ್ತಪಡಿಸಿದ್ದಾರೆ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಕಾರವಾರದ ಮಾಜಾಳಿಯಲ್ಲಿ ಶುರುವಾಗಿದೆ. ಟ್ಯೂಯಿನಾ ಥೆರಪಿಯ ಅನುಭವ ತೆಗೆದುಕೊಳ್ಳಿ. ಇದು ಪಾರಂಪರಿಕ ಚೀನಿ ಮಸಾಜ್ ವಿಧಾನವಾಗಿದ್ದು ಪ್ರಾಚೀನ ಚಿಕಿತ್ಸಾ ಶಾಸ್ತ್ರ ಮತ್ತು ಮಾರ್ಷಲ್ ಆರ್ಟ್ಸ್ ಶಿಸ್ತುಗಳನ್ನು ಒಂದಾಗಿ ಸೇರಿಸುತ್ತದೆ. ಈ ನೈಸರ್ಗಿಕ ಚಿಕಿತ್ಸೆಯಿಂದ ನೋವು ಕಡಿಮೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಮನಸ್ಸು ಶರೀರದ ಸಮತೋಲನದ ಸುಧಾರಣೆಯನ್ನು ಮಾಡುವ ವಿಶೇಷ ಉಪಾಯ ಕುಂಗ್ಫು ಮಸಾಜ್. ಮಾಂಸಪೇಶಿ, ಸಂಧಿ ನೋವು, ಬೆನ್ನು, ಕುತ್ತಿಗೆ, ಭುಜ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ಚಿಂತೆ, ಅನಿದ್ರೆ, ಅಶಾಂತ ನಿದ್ರೆ, ತೂಕಡಿಸಿದ ನಿದ್ರೆ, ದೀರ್ಘಕಾಲದ ತಲೆನೋವು ಹೀಗೆ ಅನೇಕ ಸಮಸ್ಯೆಯ ಬಗ್ಗೆ ಚಿಕಿತ್ಸೆಗಾಗಿ ಇಂದೇ ಭೇಟಿ ಕೊಡಿ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸೆಂಟರ್, ಬ್ರಾಹ್ಮಣವಾಡ, ಮಾಜಾಳಿ, ಕಾರವಾರ. ಪ್ರತಿ ಶನಿವಾರ ಹಾಗೂ ರವಿವಾರ. ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ, ಸಂಜೆ 5:30ರಿಂದ 8:30ರವರೆಗೆ ಲಭ್ಯ. ಅಧಿಕ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿದ್ದ ನಂಬರ್ನಲ್ಲಿ ಸಂಪರ್ಕಿಸಿ. ಹಟ್ಟಿಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಪದ ಕುಸಿದ ಸಿಬ್ಬಂದಿ ವಸತಿ ಗೃಹಗಳು ಅತಿಕ್ರಮಣ ಹಾಗೂ ಅಕ್ರಮ ಚಟುವಟಿಕೆಗಳ ತಾಣ. ಕಾರವಾರ ಅಂಕೋಲಾ ತಾಲೂಕಿನ ಹಟ್ಟಿಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿ ನಿರ್ಮಿಸಲಾದ ಸುಮಾರು 8ರಿಂದ 10 ಹಳೆಯ ಸಿಬ್ಬಂದಿ ವಸತಿ ಗೃಹಗಳು ಹಲವು ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದು ಇದೀಗ ಅವು ಗಾಂಜಾ ಸೇವನೆ, ಮದ್ಯಪಾನ ಹಾಗೂ ಇತರೆ ಅಕ್ರಮ ಚಟುವಟಿಕೆಗಳ ಅಡ್ಡೆಗಳಾಗಿ ಮಾರ್ಪಟ್ಟಿವೆ ಎಂದು ಸ್ಥಳೀಯರು ದೂರಿದ್ದಾರೆ.
ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇರುವುದರಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಪ್ರಶ್ನಾರ್ಥಕವಾಗಿದ್ದು, ಈ ಅಪಾಯಕಾರಿ ಕಟ್ಟಡಗಳನ್ನು ಆರೋಗ್ಯ ಇಲಾಖೆ ತಕ್ಷಣವೇ ತೆರವುಗೊಳಿಸಿ ಆ ಜಾಗವನ್ನು ಆರೋಗ್ಯ ಸೌಲಭ್ಯಗಳ ಅಭಿವೃದ್ಧಿಗೆ ಬಳಸಬೇಕು ಎಂದು ಸ್ಥಳೀಯರು ಹಾಗೂ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷೆ ಮೋಹಿನಿ ನಾಯ್ಕ್ ಒತ್ತಾಯಿಸಿದ್ದಾರೆ. ಮುರುಡೇಶ್ವರ ಬಳಿ ಲಾರಿ ಬೈಕ್ ಭೀಕರ ಅಪಘಾತ, ಬೈಕ್ ಸವಾರ ಸ್ಥಳದಲ್ಲೇ ದುರ್ಮರಣ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಬಸ್ತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಮೃತರನ್ನು ಕೃಷ್ಣ ನಾಯ್ಕ್ ಎಂದು ಗುರುತಿಸಲಾಗಿದೆ. ವೇಗವಾಗಿ ಸಾಗುತ್ತಿದ್ದ ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿಯ ಪರಿಣಾಮ ಬೈಕ್ ಸವಾರ ಲಾರಿಯ ಚಕ್ರದ ಅಡಿಗೆ ಸಿಲುಕಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಅಪಘಾತದ ತೀವ್ರತೆಗೆ ಬೈಕ್ ಸಂಪೂರ್ಣ ನುಚ್ಚುಗುಜ್ಜಾಗಿದ್ದು ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಮುರುಡೇಶ್ವರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ಏನು ಎಂಬ ಕುರಿತು ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.